Welcome, my friends. Feel free and expect the unexpected. Hello dear students, welcome back to our English class. In this class we are going to discuss the most interesting poem, To the Food from Its Child, written by Pablo Neruda. ಪ್ಯಾಬ್ಲೋ ನೆರುಡಾ ಅವರು ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಅದ್ಭುತವಾದ ಕವಿತೆಯಲ್ಲಿ ಜೀವನದ ಕಹಿ ಸತ್ಯಗಳನ್ನು, ನಗ್ನ ಸತ್ಯಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಭೂಮಿಯ ಮೇಲೆ ಒಂದು ಮಗು ಹುಟ್ಟಿ ಬಂದಾಗ ಅದರ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೆ, ಎಷ್ಟು ನಿಷ್ಕಲ್ಮಶವಾಗಿರುತ್ತೆ ಅಂತಂದರೆ ಅದರಲ್ಲಿ ಒಂದು ಅನ್ಯಾಯ, ಮೋಸ, ವಂಚನೆ ಯಾವುದೂ ಕೂಡ ನಾವು ನೋಡೋಕ್ಕೆ ಸಿಗೋದಿಲ್ಲ. ಅದಕ್ಕೆ ನಾವು ಚಿಕ್ಕ ಮಕ್ಕಳನ್ನು ದೇವರ ಸಮಾನ ಅಂತ ಕರಿತೀವಿ. ಆ ಒಂದು ಮನಸ್ಸಿನಲ್ಲಿ ಯಾವುದೊಂದು ಧರ್ಮ, ಜಾತಿ, ಭೇದ ಭಾವ, ಮೇಲು ಕೀಳು ಅನ್ನತಕ್ಕಂಥ ಯಾವ ಭಾವನೆಗಳು ಕೂಡ ಇಲ್ಲ. ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು. ಇದನ್ನೇ ಗ್ರೀಕ್ ತತ್ವಜ್ಞಾನಿಗಳು ತಬುಲಾ ರಾಸ ಅಂತ ಕರೀತಾರೆ. ತಬುಲಾ ರಾಸ ಅಂತಂದ್ರೆ ಎಂಟಿ ಸ್ಲೇಟ್, ಖಾಲಿಯಾಗಿರ್ತಕ್ಕಂಥ ಒಂದು ಸ್ಲೇಟ್. ಅದರಲ್ಲಿ ನಾವು ಏನು ಬೇಕಾದರೂ ಬರಿಬಹುದು. ಬಟ್ ಆ ಶುದ್ಧವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಆ ಒಂದು ಸ್ಲೇಟಲ್ಲಿ ಬೆಳೀತಾ ಬೆಳೀತಾ ಇದ್ದಂಗೆ ಧರ್ಮ, ಜಾತಿ, ಅಧಿಕಾರ, ಹಣ, ಅಂತಸ್ತು, ಮೇಲು ಕೀಳು ಅನ್ನತಕ್ಕಂಥ ಎಲ್ಲ ಭಾವನೆಗಳು ತುಂಬಿಕೊಂಡು ಹೋಗ್ತವೆ. ಇದನ್ನು ಎಲ್ಲ ಯಾರು ತುಂಬ್ತಾರೆ? ಇದೆಲ್ಲ ತುಂಬೋದ್ರಿಂದ ಆ ಒಂದು ಮಗುವಿನ ಜೀವನ ಹೇಗಾಗತ್ತೆ ಅನ್ನೋದನ್ನು ನಾವು ಈ ಪೋಯಮಲ್ಲಿ ನೋಡ್ತಾ ಬರ್ತೀವಿ. ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು, ಶುದ್ಧವಾಗಿರ್ತಕ್ಕಂಥ ಆತ್ಮವನ್ನ ಇಟ್ಕೊಂಡು ಹುಟ್ಟಿ ಬಂದಿರತಕ್ಕಂಥ ನಾವು ಬೆಳೀತಾ 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 ನಮ್ಮ ಮನಸ್ಸು ಕಲ್ಮಶವಾಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಕಲ್ಮಶವಾಗಿಬಿಡುತ್ತೆ ಅಂದರೆ ನಮಗನ್ಸುತ್ತೆ ಕೆಲವೊಂದು ಟೈಮಲ್ಲಿ ಒಂಥರ ಡಸ್ಟ್ಬಿನ್ ಆಗಿ ಹೋಗಿದೇನೋ, ಯಾರು ಏನು ಬೇಕಾದ್ರೂ ತಂದು ಬಿಸಾಕಬಹುದು ಅಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಉಂಟಾಗಿಬಿಡ್ತದೆ. ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು ಅಂದರೆ ಈ ಸಮಾಜ ಅಂತ ನಾವು ಹೇಳ್ಬೋದು. ಇದನ್ನೇ ನಾವು ಕಂಡೀಷನಿಂಗ್ ಆಫ್ ದ ಸೊಸೈಟಿ ಅಂತ ಕರಿತೀವಿ. ನಾವು ಬೆಳೀತಾ ಬೆಳೀತಾ ಇದ್ದಂಗೆ ಸಮಾಜ ತನಗೆ ಹೆಂಗೆ ಬೇಕೋ ಹಾಗೆ ನಮ್ಮನ್ನು ಚೇಂಜ್ ಮಾಡಿಬಿಡುತ್ತೆ, ಮೌಲ್ಡ್ ಮಾಡಿಬಿಡುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿ ನಾವು ಹೇಗೆ ಬೇಕಾದರೂ ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನೇ ಸಮಾಜ ಏನು ಮಾಡಿಬಿಡುತ್ತೆ ಅಂದರೆ ತನಗೆ ಹೇಗೆ ಬೇಕು ತನ್ನ ತತ್ವ ಸಿದ್ಧಾಂತಗಳನ್ನು, ತನ್ನ ವಿಚಾರಧಾರೆಗಳನ್ನು, ತನ್ನ ಒಂದು ಜೀವನ ಸಿದ್ಧಾಂತವನ್ನು ನಮ್ಮೊಳಗೆ ತುಂಬಿಡುತ್ತೆ. ಹಾಗಾಗಿ ನಾವು ಜೀವನದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳು, ಜೀವನ ಅಂದರೆ ಏನು, ಏನಕ್ಕಾಗಿ ನಾವು ಬದುಕಿದೀವಿ ಅನ್ನೋ ಎಲ್ಲ ವಿಚಾರಗಳು ಅವು 100ಕ್ಕೆ 100ರಷ್ಟು ನಮ್ಮವಾಗಿರಲ್ಲ. ಅವು ಮತ್ತೊಬ್ಬರಿಂದ ಎರವಲಾಗಿ ಪಡ್ಕೊಂಡಿರ್ತಕ್ಕಂಥದ್ದು. ಆ ಸಮಾಜ ನಮ್ಮ ಒಳಗೆ ಹಾಕಿರ್ತಕ್ಕಂಥ ಐಡಿಯಾಸ್ ಇರೋದ್ರಿಂದ ನಿಜವಾಗಿರ್ತಕ್ಕಂಥ ಜೀವನ ಅನ್ನೋದು ಏನು ಅನ್ನೋದೇನೆ ತಿಳಿದೇನೆ ನಾವು ಜೀವನ ಪೂರ್ತಿ ಪರದಾಡ್ತೀವಿ, ಕಷ್ಟಪಡ್ತೀವಿ, ಹಿಂಸೆ ಪಟ್ಕೊಳ್ತೀವಿ, ಅವಮಾನ ಪಟ್ಕೊಳ್ತೀವಿ. ಇದೆಲ್ಲವನ್ನು ಮಾಡಿ ಸಾಯೋ ಟೈಮಲ್ಲಿ ಕೂಡ ನಮಗೆ ಸತ್ಯದ ಅರ್ಥ ಆಗೋದೇ ಇಲ್ಲ ಅನ್ನೋದನ್ನ ನಾವು ಈ ಪೋಯಮಲ್ಲಿ ನೋಡ್ತೀವಿ. ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಈ ಪೋಯಮಲ್ಲಿ ಕವಿ ಒಂದು ಮಗುವಿನ ಪಾದದ ಬಗ್ಗೆ ಹೇಳ್ತಾನೆ. ಆ ಹುಟ್ಟಿದಾಗ ಆ ಪಾದ ಹೇಗಿರ್ತದೆ, ಅದು ಬೆಳೀತಾ ಬೆಳೀತಾ ಹೇಗೆ ಅದರಲ್ಲಿ ಬದಲಾವಣೆಗಳು ಕಂಡು ಬರ್ತವೆ, ಕೊನೆಯವರೆಗೆ ಅಂದರೆ ಸಾವಿನವರೆಗೆ ಏನೇನು ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಈ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾನೆ. ಆದರೆ ಈ ಪೋಯಮ್ ಸಿಂಬಾಲಿಕ್ ಆಗಿರೋದ್ರಿಂದ ಇಲ್ಲಿ ಪಾದದ ಬಗ್ಗೆ ಏನು ಹೇಳ್ತಾ ಇದ್ದಾನೆ ಕವಿ, ಅದನ್ನು ನಮ್ಮ ಬಗ್ಗೆನೇ ಹೇಳ್ತಾ ಇದ್ದಾನೆ. ಅಂದರೆ ಮಗುವಿನ ಜೀವನದ ಬಗ್ಗೆ, ಅಂದರೆ ಪ್ರತಿಯೊಬ್ಬನ ಜೀವನದ ಬಗ್ಗೆನೂ ಕವಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. ಆ ಹುಟ್ಟಿದಾಗ ಹೇಗಿತ್ತು, ಬೆಳೀತಾ ಬೆಳೀತಾ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಆ ಪಾದ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೋ ಹಾಗೇನೆ ಒಬ್ಬ ಮನುಷ್ಯ, ಒಂದು ಮಗು ಕೂಡ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ಇದ್ದಂಗೆ ಈ ಕಂಡೀಷನಿಂಗ್ ಆಫ್ ಸೊಸೈಟಿ ಅಂತ ಕರಿತೀವಿ, ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ, ನೋವು, ಹಿಂಸೆ ಇವೆಲ್ಲವುಗಳಿಂದ ಅವನು ಹೇಗೆ ಬದಲಾಗ್ತಾ ಹೋಗ್ತಾನೆ, ಕೊನೆಗೆ ಹೇಗೆ ಎಂಡ್ ಆಗತ್ತೆ ಅನ್ನೋದನ್ನ ನಾವು ಈ ಪೋಯಮಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಕವಿ ಈ ಪೋಯಮಲ್ಲಿ ಮಗುವಿನ ಪಾದದ ಬಗ್ಗೆ, ಅಂದರೆ ನಮ್ಮ ಜೀವನದ ಬಗ್ಗೆ, ಒಂದು ಮಗುವಿನ ಜೀವನದ ಬಗ್ಗೆ, ಹುಟ್ಟಿನಿಂದ ಹಿಡಿದು ಸಾಯೋವರೆಗೆ ಏನೇನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ಲೈನ್ ಬೈ ಲೈನ್ ನಾವು ನೋಡ್ತಾ ಹೋಗೋಣ. ದ ಚೈಲ್ಡ್ಸ್ ಫೂಟ್ ಈಸ್ ನಾಟ್ ಎಟ್ ಅವೇರ್, ಇಟ್ ಈಸ್ ಎ ಫೂಟ್. ಮಗು ಹುಟ್ಟಿದಾಗ ಆ ಮಗುವಿನ ಪಾದಕ್ಕೆ ತಾನಿನ್ನೂ ಪಾದ ಅಂತ ಗೊತ್ತಿಲ್ಲ. ಅಂದರೆ ಹುಟ್ಟಿದಾಗ ನಾನು ಯಾರು ಅಂತ ನಮಗೆ ಗೊತ್ತಿರಲ್ಲ. ನಾನು ಮನುಷ್ಯನ, ನನಗೊಂದು ಹೆಸರು ಅನ್ನೋದಿರಲ್ಲ, ನನಗೊಂದು ಧರ್ಮ ಅನ್ನೋದಿರಲ್ಲ, ನನಗೊಂದು ಜಾತಿ ಅನ್ನೋದಿರಲ್ಲ ಅಲ್ವಾ, ಯಾವುದೋ ಇರಲಿಲ್ಲ. ಹಾಗೇನೆ ಮಗು ಹುಟ್ಟಿದಾಗ ಆ ಮಗುವಿನ ಪಾದಕ್ಕೆ ತಾನು ಪಾದ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ವುಡ್ ಲೈಕ್ ಟು ಬಿ ಎ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ. ಮಗುವಿನ ಪಾದ ಏನಾಗಕ್ಕೆ ಇಷ್ಟಪಡುತ್ತೆ ಅಂತ ಕೇಳಿದಾಗ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ ನೀವು ಬರೀಬೇಕು. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಆ ಮಗುವಿನ ಪಾದಕ್ಕೆ ಯಾರು ಅಂತಾನೆ ಗೊತ್ತಿಲ್ಲ, ತಾನೊಂದು ಪಾದ ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಅದು ಏನು ಮಾಡುತ್ತೆ ಅಂದರೆ ಆ್ಯಂಡ್ ವುಡ್ ಲೈಕ್ ಟು ಬಿ ಎ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್. ಮುಂದೆ ದೊಡ್ಡವನಾದ್ಮೇಲೆ ನಾನೊಂದು ಬಟರ್ಫ್ಲೈ ಚಿಟ್ಟೆ ಆಗಬೇಕು ಅಥವಾ ಹಾಗೇನೆ ಒಂದು
ಆಪಲ್ ಆಗಬೇಕು ಅಂತ ಆಸೆ ಪಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದರ ಅರ್ಥ ಇಲ್ಲಿ ಮಗು ಹುಟ್ಟಿದಾಗ ಏನ್ ಮಾಡುತ್ತೆ ಅಂತಂದ್ರೆ ಜೀವನದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಕನಸುಗಳನ್ನ, ತನ್ನದೇ ಆಗಿರ್ತಕ್ಕಂಥ ಇಮ್ಯಾಜಿನೇಷನ್ ಅನ್ನ ಹೊಂದಿರುತ್ತೆ. ಇಲ್ಲಿ ಪಾದದ ಮೂಲಕ ಕವಿ ನಮ್ಮ ಜೀವನದ ಬಗ್ಗೆ ಹೇಳ್ತಾನೆ, ಮಗುವಿನ ಜೀವನದ ಬಗ್ಗೆ ಹೇಳ್ತಾನೆ. ಮಗು ಹುಟ್ಟಿದಾಗ ಅದಕ್ಕೆ ಏನೂ ಗೊತ್ತಿರಲ್ಲ, ತಾನು ಯಾರು ಅಂತಾನು ಗೊತ್ತಿರಲ್ಲ. ಹಾಗಾಗಿ ಅದು ಮುಂದೆ ಸುಂದರವಾಗಿರ್ತಕ್ಕಂಥ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇರುತ್ತೆ. ಬಟ್ ಇನ್ ಟೈಮ್ ಅಂತಂದ್ರೆ ಇಲ್ಲಿ ಬೆಳೀತಾ ಹೋದಂಗೆ, ಆ ಮಗುವಿನ ಪಾದ ಬೆಳೀತಾ ಹೋದಂಗೆ, ಅಂದ್ರೆ ಮಗು ಬೆಳೀತಾ ಹೋದಂಗೆ ಏನಾಗತ್ತೆ ನೋಡಿ, ಸ್ಟೋನ್ಸ್ ಕಲ್ಲುಗಳು ಅಂಡ್ ಬಿಟ್ಸ್ ಆಫ್ ಗ್ಲಾಸ್ ಈ ಗಾಜಿನ ಚೂರುಗಳು, ಸ್ಟ್ರೀಟ್ಸ್ ಈ ಬೀದಿಗಳು, ಲ್ಯಾಡರ್ಸ್ ಅಂದರೆ ಮೆಟ್ಟಿಲುಗಳು, ಏಣಿಗಳು, ಆ್ಯಂಡ್ ದ ಪಾತ್ಸ್ ಇನ್ ದ ರಫ್ ಅರ್ತ್ ಈ ಭೂಮಿ ಮೇಲಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಮಾರ್ಗಗಳಿದ್ದಾವೆ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಗೋ ಆನ್ ಟೀಚಿಂಗ್ ದ ಫುಟ್ ಈ ಪಾದಕ್ಕೆ ಕಲಿಸ್ತಾ ಹೋಗ್ತಾವಂತೆ. ಏನಂತ, ಇಟ್ ಕೆನಾಟ್ ಫ್ಲೈ, ನೀನು ಚಿಟ್ಟೆ ಆಗಿಬಿಟ್ಟು ಅದ್ರ ಥರ ಹಾರಕ್ಕಾಗಲ್ಲ ಅನ್ನೋದನ್ನು ಇವೆಲ್ಲ ಕಲಿಸ್ತಾವಂತೆ. ಅದ್ರ ಜೊತೆಗೆ ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ದ ಬ್ರಾಂಚ್, ಮರದ ಮೇಲೆ ನೀನು ಸೇಬು ಹಣ್ಣು ಅಂದರೆ ಆ್ಯಪಲ್ ಥರ ನೀನು ನೇತಾಡ್ಕೊಂಡಿರಕ್ಕೆ ಆಗಲ್ಲ ಅನ್ನೋದನ್ನು ಇವೆಲ್ಲ ಕಲಿಸ್ತಾವಂತೆ. ಇಲ್ಲಿ ನಮಗೆ ಸಿಂಬಾಲಿಕ್ ಆಗಿ ಕವಿ ಏನು ಹೇಳಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ಸ್ಟೋನ್ಸ್, ಬಿಟ್ಸ್ ಆಫ್ ಗ್ಲಾಸಸ್, ಸ್ಟ್ರೀಟ್, ಲ್ಯಾಡರ್ಸ್ ಇವೆಲ್ಲ ಏನು ಹೇಳಿದಾನೆ, ಇವೆಲ್ಲ ನಮ್ಮ ಸಮಾಜದ ಒಂದು ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ಗಳಂತ ನಾವು ಅರ್ಥ ಮಾಡ್ಕೋಬಹುದು. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಚಿಕ್ಕ ಮಗು ಆ ಮುಗ್ಧವಾಗಿರ್ತಕ್ಕಂಥ ಮನುಷ್ಯ ಜೀವನದ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿತ್ತೋ, ಏನು ಇಮ್ಯಾಜಿನೇಷನ್ ಇಟ್ಕೊಂಡಿತ್ತೋ, ಏನು ಕನಸುಗಳನ್ನು ಕಾಣ್ತಾ ಇತ್ತೋ ಅವೆಲ್ಲ ಆಗಲ್ಲ ಅನ್ನೋದನ್ನ ಇವೆಲ್ಲ ನಮಗೆ ಕಲಿಸಿಕೊಡ್ತಾವಂತೆ. ಇಲ್ಲಿ ಕಲಿಸಿಕೊಡೋದು ಏನು ಅಂತಂದ್ರೆ, ನಮ್ಮ ಕನಸುಗಳು ಕಂಡು ಅದನ್ನ ಈಡೇರಿಸಿಕೊಳ್ಳೋದಕ್ಕಿಂತ ಮುಂಚೆನೆ ಈ ಸಮಾಜ ಏನ್ ಮಾಡಿಬಿಡುತ್ತೆ, ನಮ್ಮ ಮನಸ್ಸಿನಲ್ಲಿ 108 ತತ್ವ ಸಿದ್ಧಾಂತಗಳನ್ನ, ನಂಬಿಕೆಗಳನ್ನ ತುಂಬಿ ಬಿಡುತ್ತೆ. ಅವಾಗ ಆ ಕನಸುಗಳು ಅಂದ್ರೆ ಚಿಕ್ಕವರಿದ್ದಾಗ ಕಂಡಿರ್ತಕ್ಕಂಥ ಕನಸುಗಳು ನನಸಾಗಲ್ಲ ಅಂತ ನಮಗೆ ಅನ್ಸಕ್ ಪ್ರಾರಂಭ ಆಗತ್ತೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ದೆನ್ ದ ಚೈಲ್ಡ್ಸ್ ಫುಟ್ ಈಸ್ ಡಿಫೀಟೆಡ್ ಅಂತಂದರೆ ಸೋಲ್ ಒಪ್ಕೊಳ್ಳೋದು. ಈ ಮಗುವಿನ ಪಾದ ಸೋಲನ್ನು ಒಪ್ಕೊಂಡು ಬಿಡುತ್ತಂತೆ. ಯಾಕೆ ಅಂತಂದರೆ ಈ ಸ್ಟೋನ್ಸ್, ಬಿಟ್ ಆಫ್ ಗ್ಲಾಸಸ್, ಸ್ಟ್ರೀಟ್, ಲ್ಯಾಡರ್ಸ್ ಇವೆಲ್ಲ ಆ ಪಾದಕ್ಕೆ ತಲೆ ತುಂಬ್ತಾ ಹೋಗ್ತವೆ, ಕಲಿಸ್ತಾ ಬರ್ತವೆ. ಏನಂತ, ಯು ಕ್ಯಾನಾಟ್ ಫ್ಲೈ ಲೈಕ್ ಎ ಬಟರ್ಫ್ಲೈ, ನೀನು ಚಿಟ್ಟೆ ಥರ ಹಾರಕ್ಕಾಗಲ್ಲ, ಮರದ ತೊಂಗೆ ಮೇಲೆ ಇರ್ತಕ್ಕಂಥ ಆ ಸೇಬ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿ ಆ ಮಗುವಿನ ತಲೆ ತುಂಬಿದಾಗ ಏನಾಗುತ್ತೆ ಅಂದರೆ ಆ ಪಾದ ಸೋಲನ್ನು ಒಪ್ಕೊಂಡು ಬಿಡುತ್ತೆ. ಆಮೇಲೆ ಏನಾಗುತ್ತೆ ನೋಡಿ, ಫಾಲ್ಸ್ ಇನ್ ದ ಬ್ಯಾಟಲ್ ಅಂತಂದ್ರೆ ಯುದ್ಧ, ಫಾಲ್ಸ್ ಇನ್ ದ ಬ್ಯಾಟಲ್ ಅಂತಂದ್ರೆ ಆ ಕನಸು ಕಾಣೋದನ್ನ ಬಿಟ್ಬಿಟ್ಟು ಬಟರ್ಫ್ಲೈ ಮತ್ತೆ ಆಫಲ್ ಆಗೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಸೋಲ್ ಒಪ್ಕೊಂಡ್ಬಿಟ್ಟು ಜೀವನದಲ್ಲಿ ಈ ಹೋರಾಟ ಆರಂಭ ಮಾಡ್ಕೊಂಡ್ಬಿಡತ್ತೆ. ಈಸ್ ಎ ಪ್ರಿಸನರ್ ಅಂದ್ರೆ ಕೈದಿಯಾಗಿ ಉಳ್ಕೊಳ್ಳುತ್ತೆ. ಎಲ್ಲಿ ಅಂತಂದ್ರೆ ಕಂಡೆಮ್ ಟು ಲಿವ್ ಇನ್ ಎ ಶೂ. ಆ ಮಗುವಿನ ಪಾದ ಬೆಳೀತಾ ಇದ್ದಂಗೆ ಏನ್ ಮಾಡ್ಬಿಡ್ತಾರೆ, ಅದಕ್ಕೆ ಶೂ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಒಂದು ಬೂಟನ್ನು ಹಾಕ್ತಾರೆ. ಆ ಬೂಟ್ ಹಾಕಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಜೈಲಿನಲ್ಲಿ ಒಬ್ಬ ಕೈದಿ ಹೇಗೆ ಉಳ್ಕೊಳ್ತಾನೋ ಈ ಪಾದ ಕೂಡ ಆ ಶೂನಲ್ಲಿ ಕೈದಿಯಾಗಿ ಉಳ್ಕೊಂಡ್ಬಿಡುತ್ತೆ. ಹೊರಗಡೆ ಪ್ರಪಂಚದ ಸಂಪರ್ಕನೇ ಅದಕ್ಕೆ ತಪ್ಪು ಹೋಗ್ಬಿಡುತ್ತೆ. ಇಲ್ಲಿ ಕವಿ ಸಿಂಬಾಲಿಕ್ ಆಗಿ ಏನು ಹೇಳಕ್ ಹೊರಟಿದ್ದಾನೆ ಅಂತಂದ್ರೆ, ಮಗು ಚಿಕ್ಕದಾಗಿದ್ದಾಗ ತನ್ನ ಜೀವನದ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿತ್ತೋ, ಏನು ಇಮ್ಯಾಜಿನೇಷನ್ ಇತ್ತೋ ಅವೆಲ್ಲವುಗಳು ಕೂಡ ನನ್ಸಾಗಲ್ಲ ಅಂತ ಹೇಳ್ಬಿಟ್ಟು ಸೋಲ್ ಒಪ್ಕೊಂಡ್ಬಿಡತ್ತೆ. ಆ ಸೋಲ್ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಸಂಪ್ರದಾಯಗಳು, ಈ ಕಟ್ಟಳೆಗಳು ಇವೆಲ್ಲವುಗಳನ್ನ ಮಗುವಿನ ಮನಸ್ಸಿನಲ್ಲಿ ತುಂಬಿ ತುಂಬಿ ಏನಾಗ್ಬಿಡತ್ತೆ ಅಂದ್ರೆ ಮಗು ಆ ಕನಸು ಕಾಣೋದನ್ನೇ ಬಿಟ್ಬಿಡತ್ತೆ. ಅದೆಲ್ಲ ಸಾಧ್ಯವಾಗದೇ ಇರೋ ಮಾತು ಅಂತ ಹೇಳ್ಬಿಟ್ಟು ಸೋಲನ್ನು ಒಪ್ಕೊಂಡ್ಬಿಡತ್ತೆ. ಹಾಗೆ ಈ ಸಂಸಾರದಲ್ಲಿ, ಈ ಜೀವನದಲ್ಲಿ ಹೋರಾಟನ ಪ್ರಾರಂಭ ಮಾಡ್ಕೊಂಡ್ಬಿಡುತ್ತೆ. ಹಾಗೇನೆ ಅಲ್ಲಿ ಮಗುವಿನ ಒಂದು ಪಾದ ಶೂನಲ್ಲಿ ಬಂದಿಯಾಗಿರುತ್ತಲ್ಲ, ಇಲ್ಲಿ ಶೂ ಅನ್ನೋದನ್ನ ಸಿಂಬಾಲಿಕ್ ಆಗಿ ಕವಿ ಈ ಸಮಾಜದಲ್ಲಿರ್ತಕ್ಕಂಥ ಈ ಕಟ್ಟಳೆಗಳಿಗೆ, ಈ ಸಂಪ್ರದಾಯಗಳಿಗೆ ಹೋಲಿಸ್ತಾ ಇದ್ದಾನೆ. ಅಂದ್ರೆ ಈ ಸಂಪ್ರದಾಯ ಏನ್ ಮಾಡ್ಬಿಡುತ್ತೆ, ಈ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಮಗುವಿನ ಮನಸ್ಸಿಗೆ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿಬಿಡುತ್ತೆ, ಒಂದು ಫ್ರೇಮ್ ಅನ್ನ ಹಾಕತ್ತೆ. ಅವಾಗ ಮಗು ಏನ್ ಮಾಡುತ್ತೆ ಅಂದ್ರೆ ಆ ಚೌಕಟ್ಟಿನ ಮೂಲಕನೇ ಈ ಸಂಸಾರವನ್ನ, ಈ ಜಗತ್ತನ್ನ, ಈ ಜೀವನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಚೌಕಟ್ಟಿನಿಂದ ಹೊರಗೆ ಬರ್ತಕ್ಕಂಥ ಸ್ವಾತಂತ್ರ್ಯ ಅದಕ್ಕಿರಲ್ಲ. ಆ ಚೌಕಟ್ಟಿನಲ್ಲಿ ಆ ಮಗು ಹೇಗೆ ಬಂದಿ ಆಗಿರ್ತದೋ ಹಾಗೆ ಮಗುವಿನ ಪಾದ ಕೂಡ ಆ ಶೂನಲ್ಲಿ ಬಂದಿ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೋಲಿಸ್ಬಿಟ್ಟು ಕವಿ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ ನೋಡಿ. ಬಿಟ್ ಬೈ ಬಿಟ್ ಇನ್ ದ್ಯಾಟ್ ಡಾರ್ಕ್ ಅಂದ್ರೆ ಬಿಟ್ ಬೈ ಬಿಟ್ ಅಂದ್ರೆ ಹಂತ ಹಂತವಾಗಿ, ಹಾಗೆ ಗ್ರಾಜುವಲ್ ಆಗಿ ಏನಾಗುತ್ತೆ ಅಂದ್ರೆ ಇನ್ ದ್ಯಾಟ್ ಡಾರ್ಕ್ ಅಂದ್ರೆ ಆ ಮಗುವಿನ ಪಾದ ಆ ಶೂನಲ್ಲಿ ಏನು ಬಂದಿ ಆಗಿದೆ ಅದೇ ಅಂಧಕಾರದಲ್ಲಿ ಇದ್ದುಕೊಂಡು ಏನಾಗುತ್ತೆ ಅಂದ್ರೆ ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ.
ಆ ಪಾದ ಜಗತ್ತನ್ನ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಯಾಕಂದ್ರೆ ಅದಕ್ಕೆ ಹೊರಗಡೆ ಪ್ರಪಂಚದ ಸಂಪರ್ಕನೇ ಇಲ್ಲ. ಆ ಒಂದು ಶೂನಲ್ಲಿ ಬಂದಿಯಾಗಿರೋದ್ರಿಂದ ಅದಕ್ಕೆ ತನಗೆ ಹೇಗೆ ಅನ್ಸುತ್ತೋ ಹಾಗೇನೆ ಈ ಜೀವನನ, ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ತಾ ಹೊರಡುತ್ತೆ. ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ ಅಂದ್ರೆ ಆ ಪಾದ ಅದರ ಜೊತೆಗೆ ಇರ್ತಕ್ಕಂಥ ಇನ್ನೊಂದು ಪಾದದ ಸಂಪರ್ಕಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರೋದು ಅಕ್ಕಪಕ್ಕನೇ ಇದ್ರೂ ಕೂಡ ಅವೆರಡು ಬೇರೆ ಬೇರೆ ಶೂಗಳಲ್ಲಿ ಬಂದಿಯಾಗಿರೋದ್ರಿಂದ ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಒಂದಕ್ಕೊಂದು ಟಚ್ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ಎನ್ಕ್ಲೋಸ್ಡ್, ಫೀಲಿಂಗ್ ಔಟ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ಇವೆಲ್ಲ ಶೂನಲ್ಲಿ ಬಂದಿ ಆಗಿದ್ಕೊಂಡ್ಬಿಟ್ಟು ಆ ಒಂದು ಕಗ್ಗತ್ತನಲ್ಲೇ ಉಳ್ಕೊಂಡ್ಬಿಟ್ಟು ಹೇಗೆ ಬದುಕ್ತವೆ ಅಂತಂದ್ರೆ ಲೈಕ್ ಎ ಬ್ಲೈಂಡ್ ಮ್ಯಾನ್, ಒಬ್ಬ ಕಣ್ಣಿಲ್ಲದ ಮನುಷ್ಯನ ತರ ಬದುಕೋದಕ್ಕೆ ಪ್ರಾರಂಭ ಮಾಡ್ತವೆ. ಇಲ್ಲಿ ಕೂಡ ಕವಿ ಸಿಂಬಾಲಿಕ್ ಆಗಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಸಂಪ್ರದಾಯ, ಈ ಸಮಾಜ, ಈ ಧರ್ಮ, ಜಾತಿ ಅನ್ನತಕ್ಕಂಥ ಅಂಧಕಾರದಲ್ಲಿ ನಾವು ಮುಳುಗೋದಾಗ ನಮ್ಮದೇ ಆಗಿರ್ತಕ್ಕಂಥ ರೀತಿಯಿಂದ ನಾವು ಸಂಸಾರವನ್ನ, ಈ ಜೀವನವನ್ನ, ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡಿಬಿಡ್ತೀವಿ. ಹಾಗೇನೆ ಮನುಷ್ಯರೆಲ್ಲ ಒಂದೇ ಅಂತಂದ್ರೂ ಕೂಡ ಒಬ್ಬನು ಒಂದು ಜಾತಿಗೆ, ಇನ್ನೊಂದು ಧರ್ಮದವನಿಗೆ, ಹೀಗೆ ಒಬ್ರಿಗೊಬ್ರು ಸಂಬಂಧ, ಈ ಸಂಪರ್ಕ ಕೂಡ ಇಲ್ದಂಗೆ ಮನುಷ್ಯ ಬೆಳೆದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಾಗೇನೆ ಒಬ್ಬ ಕುರುಡನ್ ತರ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮಗಿರ್ತಕ್ಕಂಥ ಎರಡು ಕಣ್ಣುಗಳನ್ನು ತೆರ್ಕೊಂಡೇ ನಾವು ಓಡಾಡ್ತಾ ಇರ್ಬೋದು, ಆದ್ರೆ ಒಳಗಿನ ಅಂತರಂಗದ ಕಣ್ಣುಗಳು ಮನುಷ್ಯನಿಗೆ ಮುಚ್ಚಿ ಹೋಗ್ಬಿಟ್ಟಿದಾವೆ. ಎಲ್ಲರೂ ಹೇಳ್ತಾರೆ ಎಲ್ಲಾ ಮನುಷ್ಯರು ಒಂದೇನೆ ಅಂತ, ಆದ್ರೂ ಕೂಡ ನಾವು ಅಂದ್ಕೋತೀವಿ ಆ ಧರ್ಮ ಬೇರೆ, ಈ ಜಾತಿ ಬೇರೆ ಅಲ್ವಾ. ಈ ತರ ಎಲ್ಲ ಭಾವನೆಗಳು ಬೆಳ್ಕೊಂಡ್ಬಿಟ್ಟು ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಕಣ್ಣಿದ್ರೂ ಕೂಡ ಕುರುಡನ್ ತರ ಬದುಕೋದಕ್ಕೆ ಆರಂಭ ಮಾಡ್ತಾನೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಸಾಲುಗಳಲ್ಲಿ ಕವಿ ಮಗುವಿನ ಪಾದದ ಬೆರಳಿಗಿರ್ತಕ್ಕಂಥ ಉಗುರುಗಳು ಹಾಗೆ ಬೆರಳುಗಳು ಚಿಕ್ಕವರಿದ್ದಾಗ ಹೇಗಿದ್ವು, ಬೆಳೀತಾ ಬೆಳೀತಾ ಅವು ಹೇಗೆ ಬದಲಾವಣೆ ಆಗ್ತಾ ಹೋಗ್ತವೆ ಅನ್ನೋದನ್ನ ಹೇಳ್ತಾನೆ. ದೀಸ್ ಆಫ್ ನೇಲ್ಸ್ ಆಫ್ ಕ್ವಾರ್ಟ್ಸ್ ಬಂಚ್ ಟುಗೆದರ್. ಆ ಮಗುವಿನ ಪಾದಕ್ಕಿರ್ತಕ್ಕಂಥ ಬೆರಳಿಗಿರ್ತಕ್ಕಂಥ ಉಗುರುಗಳು, ನೇಲ್ಸ್, ಅವು ಹೇಗಿರ್ತವೆ ಅಂತಂದ್ರೆ ನೇಲ್ಸ್ ಆಫ್ ಕ್ವಾರ್ಟ್ಸ್. ಕ್ವಾರ್ಟ್ಸ್ ಅಂತಂದ್ರೆ ಸ್ಫಟಿಕ, ಅದನ್ನ ನೀವು ಕ್ರಿಸ್ಟಲ್ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಈ ಗ್ಲಾಸ್ ತರ ಇರ್ತದೆ ಅದು. ಆ ರೀತಿಯಾಗಿರ್ತಕ್ಕಂಥ ಉಗುರುಗಳಿದ್ವು ಮಗುವಿನ ಪಾದಕ್ಕೆ. ಬಂಚ್ ಟುಗೆದರ್, ಅಕ್ಕ ಪಕ್ಕ ಬೆರಳುಗಳು, ಆ ಪುಟ್ಪುಟ್ಟದಾಗಿರೋ ಬೆರಳುಗಳಿಗೆ ಪುಟ್ಪುಟ್ಟದಾಗಿರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಉಗುರುಗಳಿದ್ವು. ಅವು ಬೆಳೀತಾ ಬೆಳೀತಾ ಹೇಗಾಗ್ತವೆ ನೋಡಿ, ಗ್ರೋಸ್ ಹಾರ್ಡ್ ಅಂಡ್ ಚೇಂಜ್ ದೆಮ್ಸೆಲ್ವ್ಸ್ ಇಂಟು ಅಪಾಕ್ಸ್ ಸಬ್ಸ್ಟೆನ್ಸ್. ಬೆಳೀತಾ ಬೆಳೀತಾ ಹಾರ್ಡ್ ಆಗ್ತಾ ಹೋಗ್ತವೆ ಆ ಉಗುರುಗಳು. ಹಾಗೇನೆ ಚೇಂಜ್ ದೆಮ್ಸೆಲ್ವ್ಸ್ ಇಂಟು ಅಪಾಕ್ ಸಬ್ಸ್ಟೆನ್ಸ್. ಅಫಾಕ್ ಅಂತಂದ್ರೆ ನಾನ್ ಟ್ರಾನ್ಸ್ಪರೆಂಟ್, ಅಂದ್ರೆ ಅಪಾರದರ್ಶಕ ವಸ್ತುವಿನ ರೀತಿ ಬೆಳೀತಾ 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 ತುಂಬಾ ಕಠಿಣವಾಗ್ತಾ ಹೋಗ್ತವೆ. ಎಷ್ಟು ಹಾರ್ಡ್ ಆಗ್ತವೆ ಅಂದ್ರೆ ಹಾರ್ಡ್ ಆಸ್ ಹಾರ್ನ್. ಇಲ್ಲಿ ಹಾರ್ನ್ ಅಂತಂದ್ರೆ ದನಗಳ ಕೊಂಬಿಗೆ ನಾವು ಹಾರ್ನ್ ಅಂತ ಕರಿತೀವಿ. ಆ ದನಗಳ ಕೊಂಬು ಎಷ್ಟು ಬಿರುಸಾಗಿರ್ತವೆ, ಎಷ್ಟು ಹಾರ್ಡ್ ಆಗಿರ್ತವೆ, ಹಾಗೇನೆ ಈ ಮಗುವಿನ ಮೃದುವಾಗಿರ್ತಕ್ಕಂಥ ಉಗುರುಗಳು ಬೆಳೀತಾ ಬೆಳೀತಾ ಅಷ್ಟೊಂದು ಹಾರ್ಡ್ ಆಗ್ತಾ ಹೋಗ್ತವೆ. ಹಾಗೇನೆ ನೋಡಿ ಮುಂದೆ ಹೇಳ್ತಾನೆ, ಅಂಡ್ ದ ಟೈನಿ ಪೆಟಲ್ಡ್ ಟೋಸ್ ಆಫ್ ದ ಚೈಲ್ಡ್. ಇಲ್ಲಿ ಕವಿ ಮಗುವಿನ ಪಾದದ ಬೆರಳುಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಚಿಕ್ಕದಾಗಿದ್ದಾಗ ಮಗುವಿನ ಪಾದದ ಬೆರಳುಗಳು ಹೇಗಿರ್ತವೆ ನೋಡೋದಕ್ಕೆ ಅಂತಂದ್ರೆ ಟೈನಿ ಅಂದ್ರೆ ಪುಟ್ಪುಟ್ಟದಾಗಿರ್ತವೆ ಬೆರಳುಗಳು. ಹಾಗೇನೆ ಪೆಟಲ್ಡ್, ಇಲ್ಲಿ ಪೆಟಲ್ಸ್ ಅಂತಂದ್ರೆ ಈ ಹೂವಿನ ದಳಗಳಿಗೆ, ಹೂವಿನ ಎಸಳು ಅಂತ ಕರಿತೀರಲ್ಲ, ಆ ರೀತಿಯಾಗಿ ಮಗುವಿನ ಮೃದುವಾಗಿರ್ತಕ್ಕಂಥ ಕೋಮಲವಾಗಿರ್ತಕ್ಕಂಥ ಬೆರಳುಗಳು ಬೆಳೀತಾ ಬೆಳೀತಾ ಹೇಗಾಗ್ತವೆ ನೋಡಿ, ಗ್ರೋ ಬಂಚ್ಡ್ ಅಂಡ್ ಔಟ್ ಆಫ್ ಟ್ರಿಮ್. ಆ ಮಗುವಿನ ಪಾದಕ್ಕೆ ಶೂ ಹಾಕಿದಾಗ ಒಳಗಡೆನೆ ಸಿಕ್ಕೊಂಡ್ಬಿಟ್ಟು ಅವೆಲ್ಲ ಒಂದು ಗೊಂಚಲು ತರ ಬೆಳ್ಕೊಂಡ್ಬಿಡ್ತವೆ. ಔಟ್ ಆಫ್ ಟ್ರಿಮ್. ಔಟ್ ಆಫ್ ಟ್ರಿಮ್ ಅಂದ್ರೆ ಆಕಾರನೇ ಇರಲ್ಲ. ಆ ಹೂವಿನ ಎಸಳುಗಳ ತರ ಇರ್ತಕ್ಕಂಥ ಪಾದದ ಬೆರಳುಗಳು ಬೆಳೀತಾ ಬೆಳೀತಾ ತಮ್ಮ ಆಕಾರನ ಕಳ್ಕೊಂಡು ಹೇಗಾಗ್ತವೆ ಅನ್ನೋದನ್ನ ಮುಂದಿನ ಲೈನಲ್ಲಿ ಹೇಳ್ತಾನೆ. ಟೇಕ್ ಆನ್ ದ ಫಾರ್ಮ್ ಆಫ್ ಐಲೆಸ್ ರ್ಯಾಪ್ಟೈಲ್ಸ್. ಯಾವ ಆಕಾರ ಪಡೆದುಕೊಂಡು ಬಿಡ್ತವೆ ಆ ಬೆರಳುಗಳು ನೋಡ್ಕೊಳ್ಳಿ, ಲೈಕ್ ಐಲೆಸ್ ರ್ಯಾಪ್ಟೈಲ್ಸ್. ಐಲೆಸ್ ರ್ಯಾಪ್ಟೈಲ್ಸ್ ಅಂತಂದ್ರೆ ಕಣ್ಣಿಲ್ಲದ ಸರೀಸೃಪಗಳು ಅಂತಂದ್ರೆ ಹಾವುಗಳು. ಆ ಕಣ್ಣಿಲ್ಲದ ಹಾವುಗಳ ತರ ಆಕಾರ ಪಡೆದುಕೊಂಡು ಬಿಡ್ತವೆ. ವಿತ್ ಟ್ರಯಾಂಗ್ಯುಲರ್ ಹೆಡ್ಸ್ ಲೈಕ್ ವಾರ್ಮ್ಸ್. ಆ ಹುಳುಗಳು ತಲೆಗಳು ಹೇಗೆ ತ್ರಿಕೋನಾಕಾರದಲ್ಲಿ ಇರ್ತಾವಲ್ಲ, ಹಾಗೇನೆ ಈ ಬೆರಳುಗಳು ಕೂಡ ಹೆಂಗೆಂಗೋ ಅಡ್ಡಾದಿಡ್ಡಿಯಾಗಿ ಆಕಾರ ಇಲ್ದನೆ ವಿಕಾರವಾಗಿ ಬೆಳಿತಾವೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಲೇಟರ್ ದೇ ಗ್ರೋ ಕ್ಯಾಲಸ್ಡ್ ಅಂತಂದ್ರೆ ಈ ಮಗುವಿನ ಪಾದ ಬೆರಳುಗಳು ಅಷ್ಟೊಂದು ಹಾರ್ಡವಾಗಿ, ಅಷ್ಟೊಂದು ಕಠಿಣವಾಗಿ ಬೆಳೀತಾ ಬೆಳೀತಾ ಏನಾಗ್ತವೆ ಅಂತಂದ್ರೆ ದೇ ಗ್ರೋ ಕ್ಯಾಲಸ್ಡ್ ಅಂತಂದ್ರೆ ಕೊನೆಗೆ ಒಂದು ಸಾರಿ ಜಡ್ಡು ಗಟ್ಕೊಂಡಂಗೆ ಆಗ್ಬಿಡ್ತವೆ, ಅಷ್ಟೊಂದು ಕಠಿಣವಾಗಿಬಿಡ್ತವೆ. ಆ್ಯಂಡ್ ಆರ್ ಕವರ್ಡ್ ವಿತ್ ದ ಫೇಂಟ್ ಓಲ್ಕೊನೋಸ್ ಆಫ್ ಡೆತ್. ಈ ಸಾವಿನ ಜ್ವಾಲಾಮುಖಿಯ ನೋವುಗಳನ್ನೇ ಅವು ತುಂಬ್ಕೊಂಡು ಬಿಟ್ಟಿರ್ತವೆ. ಅಂದ್ರೆ ಜೀವನದಲ್ಲಿ ಅಷ್ಟೊಂದು ಹಿಂಸೆ, ನೋವು, ಕಷ್ಟಗಳನ್ನ ಅನುಭವಿಸ್ಬಿಟ್ಟಿರ್ತವೆ. ಎ ಕೋರ್ಸನಿಂಗ್ ಹಾರ್ಡ್ ಟು ಎಕ್ಸೆಪ್ಟ್ ಅಂದ್ರೆ ಒಪ್ಕೊಳ್ಳಕ್ ಆಗದೆ ಇರುವಷ್ಟು, ಸಹಿಸ್ಕೊಳ್ಳಕ್ ಆಗದೆ ಇರೋಷ್ಟು ಈ ಕೋರ್ಸನಿಂಗ್ ಅಂದ್ರೆ ಕಠಿಣತೆಯನ್ನ ಆ ಪಾದಗಳು ಅನುಭವಿಸ್ಬಿಟ್ಟಿರ್ತವೆ.
ಬಟ್ ದಿಸ್ ಬ್ಲೈಂಡ್ ಥಿಂಗ್ ವಾಕ್ಸ್ ವಿತೌಟ್ ರೆಸ್ಪೈಟ್ ನೆವರ್ ಸ್ಟಾಪಿಂಗ್. ಇಲ್ಲಿ ಬ್ಲೈಂಡ್ ಥಿಂಗ್ ಅಂದ್ರೆ ಪಾದದ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಶೂ ಒಳಗೆ ಬಂದಿಯಾಗಿ ಕುರುಡನ ತರ ಬದುಕ್ತಾ ಇದೆ. ಸುತ್ತಮುತ್ತ ಎಲ್ಲ ಅಂಧಕಾರ ತುಂಬಿಕೊಂಡಿದ್ರು ಕೂಡ, ಆ ಕುರುಡನ ತರ ಇದ್ರೂ ಕೂಡ ಈ ಪಾದ ನಡಿತಾನೆ ಇರ್ತದೆ. ವಿತೌಟ್ ರೆಸ್ಪೈಟ್. ರೆಸ್ಪೈಟ್ ಅಂತಂದ್ರೆ ಬಿಡುವು. ಒಂದು ಚೂರು ಕೂಡ ಬಿಡುವಿಲ್ದೇನೆ, ಅರಗಳಿಗೆ ಕೂಡ ಫ್ರೀ ಇಲ್ದೇನೆ ನಡಿತಾನೆ ಇರ್ತದೆ ಜೀವನ ಪೂರ್ತಿ. ನೆವರ್ ಸ್ಟಾಪಿಂಗ್, ಯಾವತ್ತೂ ಕೂಡ ನಿಲ್ಲದಂಗೆ ನಡಿತಾನೆ ಇರ್ತದೆ. ಫಾರ್ ಅವರ್ ಆಫ್ಟರ್ ಅವರ್ ಅಂದ್ರೆ 1 ಗಂಟೆ, ಮತ್ತೊಂದು ಗಂಟೆ, ಹೀಗೆ ಗಂಟೆಗಟ್ಟಲೆ ನಡೀತಾನೆ ಇರ್ತದೆ. ದ ಒನ್ ಫುಟ್ ದ ಅದರ್, 1 ಹೆಜ್ಜೆ ಇಡುತ್ತೆ, 4 ಹೆಜ್ಜೆ ಇಡುತ್ತೆ, 10 ಹೆಜ್ಜೆ, ಹೀಗೆ ಇಡ್ತಾ ನಡೀತಾನೆ ಇರ್ತದೆ. ನೌ ದ ಮ್ಯಾನ್ಸ್, ಇವಾಗ ಗಂಡಸರ ಪಾದಗಳು ನಡೀತಾನೆ ಇರ್ತವೆ. ನೌ ದ ವುಮೆನ್ಸ್, ಹೆಂಗಸರ ಪಾದಗಳು ಆದರೂ ಕೂಡ ಅವು ನಡೀತಾನೆ ಇರ್ತವೆ. ಅಪ್ ಅಬೌವ್ ಡೌನ್ ಬಿಲೋ, ಹಾಗೆ ಮೇಲಕ್ಕೆ ಹತ್ತುತ್ತಾ ಹೋಗ್ತವೆ, ಕೆಳಗೆ ಇಳಿತಾ ಇರ್ತವೆ. ಥ್ರೋ ಫೀಲ್ಡ್ಸ್ ಅಂದರೆ ಈ ಜಮೀನುಗಳಲ್ಲೆಲ್ಲ ನಡೆದಾಡ್ತಾ ಇರ್ತವೆ ಪಾದಗಳು. ಮೈನ್ಸ್ ಅಂದರೆ ಈ ಗನಿಗಳಲ್ಲಿ ಕೂಡ ನಡೆದಾಡ್ತಾ ಇರ್ತವೆ. ಮಾರ್ಕೆಟ್, ಈ ಮಾರುಕಟ್ಟೆಗಳಲ್ಲೂ ಕೂಡ ಪಾದಗಳು ನಡೀತಾನೆ ಇರ್ತವೆ. ಮಿನಿಸ್ಟರೀಸ್, ಇಲ್ಲಿ ಮಿನಿಸ್ಟರೀಸ್ ಅಂತಂದರೆ ವಿಭಾಗಗಳು ಅಂತ ಕರಿತೀವಿ, ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ಅಂದರೆ ಈ ಆಫೀಸ್ಗಳಲ್ಲಿ ಕೂಡ ಎಲ್ಲರೂ ಪಾದಗಳು ನಡೀತಾನೆ ಇರ್ತವೆ. ಬ್ಯಾಕ್ವರ್ಡ್ ಅಂದರೆ ಹಿಂದಕ್ಕೆ ನಡ್ಕೊಂಡು ಬರ್ತವೆ. ಫಾರ್ ಅಫೀಲ್ಡ್, ತುಂಬ ದೂರಕ್ಕೆ ನಡ್ಕೊಂಡು ಹೋಗ್ತವೆ. ಇನ್ವರ್ಡ್, ಫಾರ್ವರ್ಡ್, ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ, ಹೀಗೆ ಒಳಗೆ ಹೊರಗೆ ಈ ಪಾದಗಳು ನಡೀತಾನೆ ಇರ್ತವೆ. ದಿಸ್ ಫುಟ್ ಟಾಯ್ಲ್ಸ್ ಇನ್ ಇಟ್ ಶೂ, ಈ ಪಾದ ಆ ಶೂನೊಳಗೆ ಇದ್ಕೊಂಡೇ ಕೆಲಸ ಮಾಡುತ್ತೆ. ಟಾಯ್ಲ್ಸ್ ಅಂತಂದರೆ ಕೆಲಸ ಮಾಡೋದು. ಈ ಪಾದ ಕುರುಡನ ಥರ ಇದ್ಕೊಂಡೆ ಇಷ್ಟೆಲ್ಲ ಓಡಾಡುತ್ತೆ, ಇಷ್ಟೆಲ್ಲ ಪ್ಲೇಸ್ಗಳಲ್ಲಿ ಅದು ಓಡಾಡ್ತಾನೆ ಇರ್ತದೆ. ಸ್ಕೇರ್ಸ್ಲಿ ಟೇಕಿಂಗ್ ಟೈಮ್ ಟು ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್, ಅಂದರೆ ಒಂದು ಚೂರು ಸಮಯನ ಬಿಡುವು ಮಾಡಿಕೊಂಡು, ಫ್ರೀ ಮಾಡಿಕೊಂಡು, ಬೇರ್ ಇಟ್ ಸೆಲ್ಫ್ ಇನ್ ಲವ್ ಆರ್ ಸ್ಲೀಪ್, ಪ್ರೀತಿಯಲ್ಲಿ ನಗ್ನ ಆಗೋದು ಅಥವಾ ನಿದ್ದೆಯಲ್ಲಿ ಜಾರೋದು ಅಂತಂದರೆ ಒಂದು ಸ್ವಲ್ಪನೂ ರೆಸ್ಟ್ ತಗೊಳ್ಳೋಕ್ಕೆ ಟೈಮ್ ಇಲ್ದಂಗೆ, ಒಂಚೂರು ಈ ಜೀವನ ಅನ್ನೋದನ್ನು ಎಂಜಾಯ್ ಮಾಡೋಕ್ಕಾಗ್ದೇ ಈ ಪಾದ ಏನು ಮಾಡ್ತದೆ, ಹೀಗೆ ನಡೀತಾನೇ ಇರ್ತದೆ. ಇಟ್ ವಾಕ್ಸ್, ದೇ ವಾಕ್, ಇದು ನಡೀತಾ ಇದೆ, ಅವು ನಡೀತಾ ಇದ್ದಾವೆ ಅಂತಂದ್ರೆ ಎಲ್ಲರ ಪಾದಗಳು ಕೂಡ ನಡೀತಾನೇ ಇದ್ದಾವೆ. ಅಂಟಿಲ್ ದ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್, ಎಲ್ಲಿವರೆಗೆ ಈ ಪಾದಗಳು ನಡೀತಾನೆ ಇರ್ತವೆ, ಒಂದು ಸ್ವಲ್ಪನೂ ಕೂಡ ರೆಸ್ಟ್ ಮಾಡ್ದಂಗೆ ಕಂಟಿನ್ಯೂ ಆಗಿ ನಡೀತಾನೆ ಇರ್ತವೆ, ಕೆಲಸ ಮಾಡ್ತಾನೆ ಇರ್ತವೆ. ಎಲ್ಲಿವರೆಗೆ ಈ ಪಾದಗಳು ಕೆಲಸ ಮಾಡ್ತಾನೆ ಇರ್ತವೆ ಅಂತಂದ್ರೆ ಅಂಟಿಲ್ ದ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್. ಇಲ್ಲಿ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಅಂತಂದ್ರೆ ಮನುಷ್ಯ ಸಾಯೋವರೆಗೂ ಕೂಡ ಈ ಪಾದಗಳು ನಡೀತಾನೆ ಇರ್ತವೆ, ಕೆಲಸ ಮಾಡ್ತಾನೆ ಇರ್ತವೆ. ಸತ್ತೋದ್ಮೇಲೆ ಏನಾಗುತ್ತೆ ನೋಡಿ, ಅಂಡ್ ದೆನ್ ಇಟ್ ಡಿಸೆಂಡೆಡ್ ಅಂಡರ್ ಗ್ರೌಂಡ್ ಅನ್ಅವೇರ್. ಹೀಗೆ ಮನುಷ್ಯನ ಸತ್ತೋದ್ಮೇಲೆ ಆ ಮನುಷ್ಯ ಜೊತೆಗೆ ಆ ಪಾದವನ್ನು ಸೇರಿಸಿ ನೆಲದಲ್ಲಿ ಊತ್ ಹಾಕಿಬಿಡ್ತಾರೆ, ಅಂದರೆ ಸಮಾಧಿ ಮಾಡಿಬಿಡ್ತಾರೆ. ಅವಾಗಲೂ ಕೂಡ ಆ ಪಾದಕ್ಕೆ ಅರಿವಿಲ್ಲ. ಯಾಕೆ ಅಂತಂದರೆ ಫಾರ್ ದೇರ್ ಎವ್ರಿಥಿಂಗ್ ವಾಸ್ ಡಾರ್ಕ್. ಜೀವನ ಪೂರ್ತಿ ಆ ಕಗ್ಗತ್ತಲಿನಲ್ಲಿನೇ ಕಳಿತು, ಆ ಶೂನಲ್ಲಿ ಬಂದಿಯಾಗಿನೇ ಕಳೆದಿರ್ತಕ್ಕಂಥ ಪಾದ ಇವಾಗ ಸಮಾಧಿನಲ್ಲಿ ಅಂಡರ್ ಗ್ರೌಂಡ್ ಹೋದಾಗೂ ಕೂಡ ಏನಾಗುತ್ತೆ, ಅಲ್ಲಿ ಕೂಡ ಎಲ್ಲ ಕಡೆ ಬರೀ ಕತ್ತಲೇನೇ ಆಗಿರೋದ್ರಿಂದ ಅದಕ್ಕೆ ಅರಿವೇ ಇಲ್ಲ. ಇಟ್ ನೆವರ್ ನ್ಯೂ ಇಟ್ ಹ್ಯಾಡ್ ಸೀಸ್ ಟು ಬಿ ಎ ಫೂಟ್. ಆ ಪಾದಕ್ಕೆ ಹುಟ್ಟಿದಾಗಿಂದ ಬೆಳೆದು ಕೊನೆಯವರೆಗೂ ಕೂಡ ಆ ಅಂಧಕಾರದಲ್ಲಿ ಆ ಶೂನಲ್ಲಿ ಬಂದಿಯಾಗಿ ಬೆಳೆದಿರೋದ್ರಿಂದ ಅದಕ್ಕೆ ಅರ್ಥನೇ ಆಗಲಿಲ್ವಂತೆ. ಏನು ಅರ್ಥ ಆಗಲಿಲ್ಲ ನೋಡಿ, ಇಟ್ ಹ್ಯಾಡ್ ಸೀಸ್ ಟು ಬಿ ಎ ಫೂಟ್, ನಾನು ಒಬ್ಬ ಪಾದವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಪಾದಕ್ಕೆ ಅರಿವಾಗಲೇ ಇಲ್ಲ, ಅದಕ್ಕೆ ಅರ್ಥ ಆಗಲೇ ಇಲ್ಲ. ಆರ್ ಇಫ್ ದೇವರ್ ಬರಿಂಗ್, ಇವಾಗ ಅದು ಸತ್ತೋಗಿದೆ ಅಂತಂದ್ಮೇಲೆ ನೆಲದೊಳಗೆ ಊತ್ ಹಾಕ್ತಾ ಇದ್ದಾರೆ, ಅಲ್ಲಿ ನನಗೆ ಫ್ರೀಡಮ್ ಸಿಗುತ್ತೆ, ಸೊ ದ್ಯಾಟ್ ಇಟ್ ಕುಡ್ ಫ್ಲೈ, ಅಲ್ಲಾದ್ರೂ ಕೂಡ ಸ್ವತಂತ್ರ ಸಿಗೋದ್ರಿಂದ ನಾನು ಆ ಚಿಕ್ಕ ಪಾದವಾಗಿದ್ದಾಗ ಏನು ಕನಸು ಕಾಣ್ತಾ ಇತ್ತು, ಬಟರ್ಫ್ಲೈ ತರ ಹಾರಬೇಕು ಅಥವಾ ಮರದ ಮೇಲೆ ಇರ್ತಕ್ಕಂಥ ಸೇಬ್ ಆಗಬೇಕು ಅಂತ ಏನು ಕನಸು ಕಾಣ್ತಾ ಇತ್ತಲ್ಲ, ಇವಾಗ ಕೊನೆಗೆ ನೆಲದೊಳಗೆ ಊತ್ ಹಾಕಿದ ಮೇಲೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತೆ, ಅವಾಗ ನಾನು ಚಿಟ್ಟೆ ಥರ ಹಾರಬಹುದು. ಆರ್ ಸೋ ದ್ಯಾಟ್ ಇಟ್ ಕುಡ್ ಬಿಕಮ್ ಆನ್ ಆ್ಯಪಲ್, ನಾನು ಮರದ ಮೇಲೆ ಇರ್ತಕ್ಕಂಥ ಆ್ಯಪಲ್ ಆಗಬಹುದು ಅನ್ನೋದು ಅದಕ್ಕೆ ಕೊನೆಯವರೆಗೂ ಕೂಡ ಅರ್ಥನೇ ಆಗಲಿಲ್ಲ ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಸಿಂಬಾಲಿಕ್ ಆಗಿ ಕವಿ ಈ ಕವಿತೆಯ ಮೂಲಕ ಮನುಷ್ಯನ ಜೀವನದ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾನೆ. ಮನುಷ್ಯ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಸಾಯೋವರೆಗೂ ಕೂಡ ಈ ಜಾತಿ, ಧರ್ಮ, ಮತ, ಪಂಥ ಅನ್ನುವಂಥ ಚೌಕಟ್ಟುಗಳಲ್ಲಿ ಸಿಲುಕಾಕೊಂಡಿದ್ದು, ಕಣ್ಣಿದ್ರೂ ಕೂಡ ಕುರುಡನ ಥರ ಬದುಕ್ತಾ ಕೊನೆಗೆ ಒಂದಿನ ಹಾಗೆ ಸತ್ತೋಗ್ಬಿಡ್ತಾನೆ. ಆದರೆ ನಿಜವಾಗಿರ್ತಕ್ಕಂಥ ಜೀವನ ಅಂದರೆ ಏನು, ತಾನು ಯಾಕಿಲ್ಲಿ ಹುಟ್ಟಿದ್ದೀನಿ, ತಾನು ಯಾರು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದೇನೆ ಮನುಷ್ಯ ಹೀಗೆ ಸತ್ತೋಗ್ಬಿಡ್ತಾನೆ ಅನ್ನೋದನ್ನು ಕವಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ.
ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಪ್ಯಾಬ್ಲೋ ನೆರುಡಾ ಅವರು ಬರೆದಿರ್ತಕ್ಕಂಥ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಅನ್ನುವಂಥ ಪೋಯಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಇಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಏನಾದ್ರು ಡೌಟ್ಸ್ಗಳು ಏನಾದ್ರು ಮಿಕ್ಕಿದ್ರೆ ಅದನ್ನು ಮುಂದಿನ ಕ್ಲಾಸಲ್ಲಿ ಅಂದರೆ ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ತಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್, ಟೇಕ್ ಕೇರ್.